ಕೆಲವರಿಗೆ ನೋಡಿದಾಗ ಇವರೇನು ಆರಾಮಾಗಿದ್ದಾರೆ ಜೀವನದಲ್ಲಿ ಅಂತಿರುತ್ತೆ. ಬಟ್ ಅವ್ರದ್ದೇ ಆದಂಥ ಕಷ್ಟಗಳು ಅವ್ರಿಗಿರುತ್ತೆ. ಪಂಜುರ್ಲಿ ದೈವಕ್ಕೆ ರಿಷಬ್ ಶೆಟ್ಟಿ ಮೊರೆ ಹೋದಂಥ ವಿಚಾರ ಪಬ್ಲಿಕ್ ಟಿವಿಗೆ ಬಂಟ ದೇವಸ್ಥಾನದ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿಗೆ 5 ತಿಂಗಳು ಜಾಗ್ರತೆಯಿಂದ ಇರಬೇಕು ಅಂತ ದೈವ ಹೇಳಿದೆ ಅನ್ನೋದು. ಭವಿಷ್ಯದಲ್ಲಿ ರಿಷಬ್ ಶೆಟ್ಟಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ದೈವದಿಂದ ಬಂದಿದೆ ಅನ್ನೋದು. ಸಿನಿಮಾ ಕ್ಷೇತ್ರ ಎಂದಾಗ ದುಶ್ಮನ್ಗಳು ಕೂಡ ಇರಬೇಕು, ಈ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ದೈವ ಸೂಚಿಸಿದೆ ಅಂತ. ಸೊ ಹಾಗಾಗಿ 5 ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಬಂಟ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷ ರವಿ ಪ್ರಸನ್ನ ಅವರು ನನ್ನ ಸಹೋದ್ಯೋಗಿಯವ್ರನ್ನ ಮಾತನಾಡಿಸಿದಾಗ ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮಂಗಳೂರಿನ ಕದ್ರಿ ಬಾರೆಬೈಲ್ನಲ್ಲಿರುವಂಥ ದೈವಸ್ಥಾನದ ವಾರ್ಷಿಕ ನೇಮೋತ್ಸವದಲ್ಲಿ ನಿನ್ನೆ ಭಾಗಿಯಾಗಿದ್ದಾರೆ. ದೈವದ ಕೆಲವೊಂದು ನುಡಿಗಳನ್ನು ಅವರು ಕೇಳ್ಕೊಂಡಿರುವಂಥದ್ದು, ದೈವದ ಆಶೀರ್ವಾದವು ಸಿಕ್ಕಿದೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವಂಥ ರವಿ ಪ್ರಸನ್ನರವರಿದ್ದಾರೆ. ಸರ್, ನಿನ್ನೆ ನಟ ನಿರ್ದೇಶಕ ಬಂದಿದ್ದಾರೆ, ದೈವದ ಮೊರೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿಸ್ಕೊಳ್ತಾರೆ. ಏನು ಸರ್ ಹಾಗೆ? ನಮ್ಮ ಆಹ್ವಾನಕ್ಕೆ ಅವರು ಬಂದಿದ್ದಾರೆ. ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಅವರು ಸಿಕ್ಕಿದಾಗ ಅವರಿಗೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ನೀಡಿದೆವು. ಆವಾಗ ಜಾರಂದಾಯನ ಜಾತ್ರೆ 2 ದಿವಸ, ಪಂಜುರ್ಲಿದು 1 ದಿವಸ ಅಂತ ನೋಡಿದರು. ಹಾಗೆ ಪಂಜುರ್ಲಿಯ ದಿವಸ ಅವರಿಗೊಂದು ಭಾರಿ ಆತ್ಮೀಯತೆ. ನೋಡುವ ಶೆಡ್ಯೂಲು ನೋಡಿಕೊಂಡು ನಾನು ಬರ್ತೇನೆ, ಬಟ್ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ, ಲೊಕೇಶನನ್ನು ಕಳಿಸಿಕೊಡಬೇಕು ಅಂತ ಹೇಳಿದರು. ಹಾಗೆ ಚರಣ್ ರವರು ಅವರ ಸ್ಟಾಫಿಗೆ ಲೊಕೇಶನನ್ನು ಮೊದಲೇ ಕಳಿಸಿಟ್ಟಿದ್ದರು. ನಿನ್ನೆ ಕೊನೆಯ ಗಳಿಗೆಯಲ್ಲಿ ಅವರು ಬರ್ತಾರೆ ಅಂತ ಗೊತ್ತಾಯಿತು. ನಾವು ಯಾವುದೇ ಪೂರ್ವ ತಯಾರಿಯಲ್ಲಿ ಕೂಡ ಇರಲಿಲ್ಲ. ಇಲ್ಲದ್ರೆ ಅವರನ್ನು ಗೌಜಿಯಲ್ಲಿ ಅಷ್ಟು ದೊಡ್ಡ ಚಲನಚಿತ್ರ ಬರೋದು ಹೇಳಿದ್ರೆ ಒಂದು ಗೌಜಿ ಇರ್ತದೆ. ಆದರೆ ಅವರು ಸರಳತೆಯಲ್ಲಿ ಬಂದು ಕುಳಿತುಕೊಂಡರು. ಪ್ರಸಾದಕ್ಕೆ ಕೊಡಬೇಕಾ ಕೇಳಿದ್ದಕ್ಕೆ, ಇಲ್ಲ ನೀವು ಯಾರು ಗಡಿಬಿಡಿ ಮಾಡಬೇಡಿ, ನೀವೆಲ್ಲ ಆರಾಮದಲ್ಲಿ ಇರಿ, ನಾವು ಸ್ವಲ್ಪ ನೇಮ ನೋಡ್ತೇವೆ ಅಂತ ಹೇಳಿದ್ರು. ಪ್ರಸಾದಕ್ಕಾಗುವಾಗ ನಾನೇ ಕೇಳಿದೆ ಅವರ ಹತ್ರ, ಏನಾದರೂ ಹೇಳಲಿಕ್ಕೆ ಅರಿಕೆ ಮಾಡಲಿಕ್ಕೆ ಉಂಟಾ ಅಂತ ನಾವೊಂದು ಕೇಳ್ತೇವೆ. ಈ ಒಂದು ದೇವಸ್ಥಾನದಲ್ಲಿ ಇದ್ದರೆ ಏನಾದರೂ ಹೇಳಲಿಕ್ಕೆ ಉಂಟಾ ಅಂತ. ಇಲ್ಲ, ಏನಿಲ್ಲ, ಒಳ್ಳೆಯದಾಗಬೇಕು ಅಂತ ಹೇಳಿದರು. ಅಷ್ಟೇ ಹೇಳಿದ ಮೇಲೆ ಪ್ರಸಾದವನ್ನು ನಾವು ಕೊಟ್ಟೆವು. ಕೊಟ್ಟ ಮೇಲೆ ಅವರು ಕುಳಿತುಕೊಂಡಿದ್ದರು. ಊಟದ ಉಪಚಾರ ಬೇಡ ಅಂತ ಹೇಳಿದರು, ಆದರೆ ಸ್ವಲ್ಪ ತಗೊಂಡ್ರು. ಮತ್ತು ಕೇಳುವಾಗ ನಮಗೆ ವಿಚಾರ ಗೊತ್ತಾಯಿತು, ಮಗ ರಣವಿತ್ ಅಂತ, ಅವನ ಹುಟ್ಟಿದಬ್ಬ. ಸೊ ಆ ಹುಟ್ಟಿದಬ್ಬ ನಾವು ಯೂಶ್ವಲಿ ಎನಿಸೋದು 12ರಿಂದ 1 ಗಂಟೆ ದಾಟುವಾಗ ಒಳ್ಳೆಯ ಕ್ಷೇತ್ರದಲ್ಲಿ ಇರಬೇಕು ಅಂತ ಆಸೆ, ಆದ್ದರಿಂದ ನಾವು ಇಲ್ಲಿ ಇದ್ದೇವೆ ಅಂತ ಹೇಳಿದರು. ಮತ್ತು ದೈವದ ಎದುರು ಬಂದಾಗಲೂ ಕೂಡ ಪ್ರಸಾದಕ್ಕೆ ಮೊದಲೇ ನೂಕುನುಗ್ಗಲಲ್ಲಿ ಬರಲಿಲ್ಲ, ಅವರು ದೈವ ಕರೆದ ಮೇಲೆ ಬಂದದ್ದು. ಪ್ರಸಾದಕ್ಕೆ ಬಂದಾಗಲೂ ಅವರು ಏನು ಮಾತನಾಡಲಿಲ್ಲ. ದೈವ ಏನಾದರೂ ಹೇಳಲಿಕ್ಕೆ ಉಂಟಾ ಕೇಳಿತು, ಏನೂ ಹೇಳಲಿಕ್ಕಿಲ್ಲ. ಮತ್ತು ದೈವವೇ ಹೇಳಿತು, ಹಾಳಾದಂತೆ ಏನಾದಿದ್ದರೆ ಅದನ್ನು ಅಳಿಸ್ತೇನೆ, ಒಳ್ಳೆಯದನ್ನು ಮಾಡ್ತೇನೆ, ಮಣ್ಣಿನ ಪಂಥವನ್ನು ನಾನು ಹಿಡ್ಕೊಳ್ತೇನೆ, ಈ ಮಣ್ಣಿಗೆ ಬಂದವರನ್ನು ನಾನು ಒಳ್ಳೆಯದು ಮಾಡ್ತೇನೆ ಎಂಬಂಥ ವಿಚಾರವನ್ನು ಹೇಳ್ತಾ ಹೋಗುವಾಗ ನಂಬಿ ಸಂಸಾರ, ಈಗ ಒಂದು ಕಿರಿಕಿರಿಯಾದಂಥ ಪದ ನಂಬಿ ಸಂಸಾರ. ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ ಹೆಸರನ್ನು ಕರೀಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಒಂದು ಅಡ್ಡ ಹೆಸರು ಅಂತ ಇರ್ತದೆ. ನಾನು ಕೊಲ್ಲಿಯ ಜಾರಂದಾಯ ಕ್ಷೇತ್ರದಲ್ಲಿ ಅಧಿಕಾರಿ ಅಂತ ಕರೀತಾರೆ, ಇನ್ನೊಬ್ಬರಿಗೆ ಇನ್ನೊಂದು ಪದವನ್ನು ಕರೀತಾರೆ. ಹಾಗೆ ಅಥವಾ ಎದುರು ಕೂತರ ಎಲ್ಲರಿಗೆ ಶೆಟ್ರಪಾಲು ಅಂತ ಕರೀತಾರೆ, ಪೂಜಾರಿ ವರ್ಗ, ಅದು ಕರೆಯುವಂಥದ್ದು. ಹಾಗೆ ನಂಬಿ ಸಂಸಾರ ಅಂತ ನಮ್ಮ ಹತ್ರ ಕೇಳ್ತದೆ, ನಮ್ಮ ಹತ್ರವೂ ಕೇಳಿತು. ನಂಬಿ ಸಂಸಾರ ಮಾತ ಸರಿ ಉಲ್ಲಾರದ ಸರ್ಕ್ಯತ ಅಂತ ಕೇಳಿತು. ಹೌದು ಅಂತ. ಹಾಗಾದರೆ ಸಮಗಾರಿಕೆ ಅತ್ತ ಅಂತ. ಹೌದು, ಈ ಪದಗಳು ತುಳು ಲ್ಯಾಂಗ್ವೇಜಿನಲ್ಲಿ ಇರುವಂಥದ್ದು. ಅವರಿಗೂ ಹಾಗೆ ಹೇಳಿತು, ನಂಬಿ ಸಂಸಾರ ಇಂಬು ಕೊರಪೆ ಅಂತ. ಆಗ ಖಾಲಿ ಅವರ ಗಂಡ ಹೆಂಡತಿಯಿಂದ ನಾವು ತಗೊಳ್ಳಿಕ್ಕಾಗೋದಿಲ್ಲ, ಅವರ ಇಡೀ ತಂಡ, ಚಲನಚಿತ್ರ ತಂಡವನ್ನು ನಂಬಿ ಸಂಸಾರ ಅಂತ ಕರೆದದ್ದು. ಮುಂದೆ ಒಳ್ಳೆಯದು ಮಾಡ್ತೇನೆ ಅಂತ ಕೂಡ ದೈವ ಅದಕ್ಕೆ ಅನುಮತಿಯನ್ನು ಕೊಟ್ಟಿತು. ಆ ಸಂದರ್ಭದಲ್ಲಿ ದೈವ ಒಂದು ಹೇಳಿತು, ಏನಂತ ಹೇಳಿದರೆ, ಏನೋ ಮನಸ್ಸಿನಲ್ಲಿ ಅವರು ಎಣಿಸಿದ್ದಾರಂತೆ, ಎಲ್ಲಿಯೋ ಏನೋ ಕೊಡ್ತಾರದು, ಗುಲಾಬಿ ಹೂವು, ಮಲ್ಲಿಗೆ ಹೂವು, ಹಾಲ, ನೇಮವ, ಕೋಲವ, ಏನು ಅಂತ ಗೊತ್ತಿಲ್ಲ, ಅದನ್ನು ನೀನು ಕೊಟ್ಟು ಬಿಡು ಅಂತ ಹೇಳಿತು. ನಾವಾಗ ಈ ಕ್ಷೇತ್ರಕ್ಕೆ ಅಂತ ಕೇಳಿದೆವು. ಅದಲ್ಲ, ಅದು ಅವರ ಮನಸ್ಸಿನಲ್ಲಿ ಎಲ್ಲಿಗೂ ಎಣಿಸಿಕೊಂಡಿದ್ದಾರೆ, ಅದು ಅಲ್ಲಿಗೆ ಅಂತ ಹೇಳಿತು. ಮತ್ತು ಈ ಕ್ಷೇತ್ರದ ವಿಚಾರದಲ್ಲಿ ಆಗಲಿ, ಅಲ್ಲಿ ಯಾವುದೇ ವಿಚಾರಗಳಲ್ಲಿ ಮಾತುಗಳು ಬರಲಿಲ್ಲ. ಮತ್ತು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ ಅಂತ ನಾವು ದೈವದ ಹತ್ರ ಹೇಳ್ತೀವಿ. ಯಾಕಂದರೆ ನಾವೇನಾದರೂ ನಮ್ಮ ಜೀರ್ಣೋದ್ಧಾರಕ್ಕೆ ಸಹಕಾರ ಆಗ್ತದೆ ಎಂಬ ಇದರಲ್ಲಿ, ಅದು ಯಾವಾಗಂತ ನಮ್ಮ ಜೀರ್ಣೋದ್ಧಾರ ಗ್ಯಾರಂಟಿಯೂ ಇಲ್ಲ, 3-4 ವರ್ಷಗಳು. ಇದೆಲ್ಲವೂ ಕೂಡ ನಂಬಿಕೆಗಳ ಮೇಲೆ ಇರುತ್ತೆ. ತುಂಬ ಜನ ನಂಬುವಂಥದ್ದು ದೈವವನ್ನು ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ. ಈಗ ಅನೇಕ ಕಡೆಗಳಲ್ಲಿರುವಂಥವ್ರು ಕೂಡ ದೈವವನ್ನು ನಂಬ್ತಾರೆ. ಅಲ್ಲಿ ಅನೇಕ ರೀತಿಯಾದಂಥ ಮಾತುಗಳು ಕೂಡ ಕೇಳುತ್ತೆ. ನಿಮಗೇನು ಮನಸ್ಸಲ್ಲಿರುತ್ತೆ ಅದೆಲ್ಲವೂ ಕೂಡ ಹೇಳ್ತಾರೆ ಅಂತ ಹೇಳಿ. ಸೊ ಅದು ಇಚ್ಛೆ ಕೂಡ ಈಡೇರುತ್ತೆ ಅನ್ನೋದನ್ನು ಹೇಳ್ತಾರೆ. ತುಂಬ ನಂಬಿಕೆಗಳಿದೆ ದೈವದ ಬಗ್ಗೆ.